ಇಷ್ಟ ಆಯ್ತಾ ಆಂಟಿ? ಹೇಳಿ ನೀವು ಹೇಳಿ. ಹಣ್ಣುಗಳ ರಾಜನ ಇಟ್ಕೊಂಡು ನಾವ್ ಇವತ್ತು ಅಡಿಗೆನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೀವಿ. ಸಮ್ಮರ್ ಅಲ್ವಾ, ಕುಡಿಯೋದು ಇಂಪಾರ್ಟೆಂಟ್. ಕುಡಿಯೋದು ಅಂದ್ರೆ ಜ್ಯೂಸ್ ಮತ್ತೆ ವೈ ನಾಟ್ ಲೆಟ್ಸ್ ಸ್ಟಾರ್ಟ್ ವಿತ್ ಮ್ಯಾಂಗೋ ಕುಲ್ಕಿ. ಮಶ್ರೂಮ್ ತಿನ್ನಲ್ವಾ? ಸೋಯಾ ಚಂಕ್ಸು ತಿನ್ನಲ್ಲ ನಾನು. ಬಾ ಪೈನಾಪಲ್ ಜಗ್ಗು. ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ಸೀಮಾ ಸೋನು ಯೂಟ್ಯೂಬ್ ಚಾನಲ್, ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಪಿಸೋಡ್ 2, ರೆಸಿಪಿ 2. ಸೇಮ್ ಡ್ರೆಸ್, ಸೇಮ್ ಸೆಟಪ್, ಸೇಮ್ ಪರ್ಸನ್, ಬಟ್ ರೆಸಿಪಿ ಇಸ್ ಡಿಫರೆಂಟ್. ಎಸ್. ಸೊ ಇವಾಗ ಮಾಡ್ತಿರೋದು ಲಾಸ್ಟ್ ಅವಾಗಲೇ ಹೇಳ್ದಂಗೆ ವಿ ಆರ್ ಮೇಕಿಂಗ್ ಮ್ಯಾಂಗೋ ಲಡ್ಡು. ಮ್ಯಾಂಗೋ ಲಡ್ಡು ಮಾಡ್ತಾ ಇದೀವಿ. ಮ್ಯಾಂಗೋ ಉಂಡೆ ಮಾವಿನ ಹಣ್ಣು ಉಂಡೆ. ಎಸ್, ಮಾವಿನ ಉಂಡೆ ಮಾಡ್ತಾ ಇದೀವಿ. ಫ್ರೆಶ್ ಆಗಿ ಜ್ಯೂಸ್ ಕುಡಿದಿದ್ದಾಯ್ತು. ಸೊ ಇವಾಗ ಸ್ವೀಟ್ ತಿನ್ನುವಂತ. ನಿಮ್ಗೆ ಇಷ್ಟನಾ ಸ್ವೀಟ್? ಹಾ, ಇಷ್ಟ. ತುಂಬಾ ಇಷ್ಟ ಅಂತಲ್ಲ, ಬಟ್ ಇಷ್ಟ. ತುಂಬಾ ಇಷ್ಟ ನನಗೆ. ನನಗೆ ಎವ್ರಿ ಮೀಲ್ಗೂ ಸ್ವೀಟ್ ಬೇಕು, ಅಷ್ಟು ಸ್ವೀಟ್ ಕ್ರೇವಿಂಗ್ಸ್. ಹೌದಾ? ನನಗೂ ಸಮ್ಟೈಮ್ಸ್ ಆ ಥರ ಅನ್ಸುತ್ತೆ, ಬಟ್ ತುಂಬಾ ಅಂತಲ್ಲ. ತಿಂತೀನಿ, ಖಂಡಿತವಾಗ್ಲೂ ತಿಂತೀನಿ. ಸ್ವೀಟ್ ತಿಂತಾರಂತ ವ್ಯಕ್ತಿಗಳು ಯಾರು ಇರ್ತಾರೆ ಈ ಜೀವನದಲ್ಲಿ? ಇರ್ತಾರೆ. ಡಯಟ್ ಮಾಡ್ಬೇಕು ಅಂತಂದ್ರೆ ಶುಗರ್ ಕಟ್ ಮಾಡ್ಲೇಬೇಕು. ಹೌದಲ್ವಾ? ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಡಯಟ್ ಮಾಡ್ತೀರಾ? ಮಾಡ್ತೀವಿ ಸರ್. ನೋಡಿದ್ರೆಲ್ಲ ಗೊತ್ತಾಗಲ್ವ ಎಷ್ಟು ಡಯಟ್ ಮಾಡ್ತಾ ಇದೀನಿ. ಇಟ್ಸ್ ನಾಟ್ ಅಬೌಟ್ ಬಾಡಿ ಅಂತಲ್ಲ ಡಯಟ್. ಆಕ್ಚುಲಿ ಎಷ್ಟೊಂದು ಜನ ಹೆಲ್ತ್ಗೋಸ್ಕರ ಅಂತ ಶುಗರ್ ಕಟ್ ಡೌನ್ ಮಾಡ್ತಾರೆ. ಸಣ್ಣ ಆಗ್ಬೇಕು ದಪ್ಪ ಅಂತಲ್ಲ, ಹೆಲ್ತ್ಗೋಸ್ಕರ ಶುಗರ್ ಕಟ್ ಮಾಡ್ಬೇಕು ಅಂತ ಇರ್ತಾರೆ. ಸೊ ನೀವ್ ಆತರ ಇವತ್ತದು ಟ್ರೈ ಮಾಡಿ? ಖಂಡಿತವಾಗ್ಲೂ ಮಾಡಿದ್ದೀನಿ. ಶುಗರ್ ಕಟ್ ಡೌನ್ ಮಾಡಿದ್ದೀನಿ. ಹಿಂಗೆ ಅಂದ್ರೆ ನನ್ ಬರ್ತ್ಡೇಗೆನೆ ಫ್ಲಾಶ್ ಬ್ಯಾಕ್ ಮದ್ವೆ ಆಗಿದ್ದು ಹೊಸದ್ರಲ್ಲಿ ಆಯ್ತಾ, ಫುಲ್ಲು ಸಣ್ಣ ಆಗ್ಬೇಕು ಹಂಗೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಆಗಿದ್ದೆ ಆಯ್ತಾ. ಹೆಂಗೆ ನನ್ನ ಬರ್ತ್ಡೇಗೆ ಕೇಕ್ ತಗೊಂಡ್ ಬಂದಿದ್ರೆ ಹಿಂಗ್ ಬಾಯ್ ಇಟ್ಟಿದ ತಕ್ಷಣ ಅವ್ರ ಮುಂದೆ ಸುಮ್ಮನೆ ಅನ್ನೋದು. ಆಮೇಲೆ ಅವ್ರ ಕಿಚನ್ ಆಗಿ ಓಡೋಗ್ಬಿಟ್ಟು ಡಸ್ಟ್ಬಿನ್ ಉಗಿದ್ಬಿಡೋದು, ಸಿಂಕಲ್ ಉಗಿದ್ಬಿಡೋದು, ಡಸ್ಟ್ಬಿನ್ ಉಗಿದ್ಬಿಡೋದು, ಸಿಂಕಲ್ ಉಗಿದ್ಬಿಡೋದು. ಅಷ್ಟೊಂದು ಸಿಟ್ಟಾಗಿ ಮಾಡ್ತಿದ್ದೆ. ಇವಾಗ ಮಾಡ್ತಾ ಇಲ್ಲ. ಇರೋದು ಒಂದ್ ಜೀವನ. ನಿಜ, ನನಗೂ ಅಷ್ಟೇ. ಹಂಗಲ್ಲ, ಕೆಲವೊಂದು ಕಟ್ ಡೌನ್ ಮಾಡ್ಬೇಕು, ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತೆಲ್ಲ ಇರುತ್ತೆ. ಎಲ್ಲ ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು. ಬಟ್ ನನಗೆ ಸ್ವಲ್ಪ ಇವಾಗ ನಾನು ಬೇರೆ ಕಾಲೇಜಲ್ಲಿ ಇರ್ತೀನಲ್ಲ, ಮೇಲೆ ಪೇಸ್ಟ್ರೀಸ್ ಅವ್ರದ್ದು. ನಾನು ಬರೀ ಕಲಿನರಿ. ಪೇಸ್ಟ್ರೀಸ್ಗೆ ಹೋಗಿದ್ರೆ ಇನ್ನೂ ಆಗ್ಬಿಡ್ತಿದ್ದೆ. ಸದ್ಯ ಪೇಸ್ಟ್ರೀಸ್ಗೆ ಹೋಗಿಲ್ಲ. ಮೇಲಿಂದ ಬರುತ್ತೆ ಕೇಕ್, ಬಿಸಿ ಬಿಸಿ ಬರ್ತಾ ಇರುತ್ತೆ. ಈಗೇನು ಮನೇಲಿ ಇನ್ನೊಬ್ರು ಇದ್ರಲ್ಲ ಮಾಡ್ಕೊಡಕ್ಕೆ. ಅರ್ಥ ಆಯ್ತು ಅನ್ಸುತ್ತೆ. ಅದೊಂದು ಬೇರೆ. ನಾವು ಅವ್ರದ್ದು ಅಷ್ಟೇ. ಇವಾಗ ಅವ್ರು ಕೇಕ್ ಮಾಡ್ಕೊಂಡು ಬರ್ತಿದಾರೆ, ನಮ್ಗೆ ಇನ್ನೂ ಖುಷಿ. ಸಗದಾಗಿ ಬೇರೆ ಮಾಡ್ತಾರೆ. ಈ ಕಡೆ ನೀವು ಖಾರ ಖಾರ, ಆ ಕಡೆ ಫುಲ್ಲು ಸ್ವೀಟು. ರೆಸ್ಟೋರೆಂಟ್ ಮಾಡ್ಬೋದು, ಫುಲ್ಲು ಫ್ಯಾಮಿಲಿ ಬಿಸ್ನೆಸ್. ಸೊ ಫುಲ್ಲು ಅಲ್ಲಿ ಬೇಕಿಂಗು, ಇಲ್ಲಿ ಕುಕಿಂಗು ಎಲ್ಲ ಮಾಡ್ಬೋದು. ಏನ್ ಮನೇಲಿ ಹಂಗಾರೆ ಫುಲ್ಲು ಆಂಟಿ ಅಂಕಲ್ಲು ಇಬ್ರು ಬ್ರದರ್ಸು ಫುಲ್ ಹಂಗಾರೆ ಜಾಲಿಯಾಗಿ ತಿನ್ನೋದಂದೆ. ತಿನ್ಕೊಂಡಿರ್ತಾರೆ, ನಾವು ಮಾಡ್ಕೊಡೋದು ಅಷ್ಟೇ. ಬನ್ನಿ ಗೈಸ್, ಇವಾಗ ಹೆಂಗೆ ಮ್ಯಾಂಗೋ ಲಡ್ಡು ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀವಿ. ಈಸಿ ರೆಸಿಪಿ, ತುಂಬಾ ಟೈಮ್ ತಗೊಳ್ಳೋದಿಲ್ಲ. ಕ್ವಿಕ್ ಆಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪಟ 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 ಅಂತ ಹಾಕ್ಬಿಡುತ್ತೆ. ಮನೇಲಿರೋ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಬೋದು. ನಾವು ಕೊಕೊನೆಟ್ ತುರ್ದಿಟ್ಕೊಂಡಿದೀವಿ, ಫ್ರೆಶ್ ಆಗಿ ಏನು ತಗೊಂಡಿಲ್ಲ, ಮಾಡಿಲ್ಲ. ಆನ್ಲೈನಲ್ಲಿ ಬುಕ್ ಮಾಡಿರೋದು. ಸೊ ನೀವೇನಾದ್ರು ಫ್ರೆಶ್ ಆಗಿ ಮಾಡ್ಬೇಕು. ಕೆಲವೊಬ್ರು ಇರ್ತಾರೆ ಫ್ರೆಶ್ ಆಗಿ ಇರಬೇಕು. ಆಕ್ಚುಲಿ ತುಂಬಾ ಓಲ್ಡ್ ಪೀಪಲ್ ಎಲ್ಲ ಕೊಕೊನೆಟ್ ನ, ಓಲ್ಡ್ ಅಂತಲ್ಲ, ನಮ್ಮ ಏಜ್ ಅವರು ಅಷ್ಟೇ ಕೆಲವೊಂದು ಪದಾರ್ಥಗಳು ಇನ್ಕ್ಲೂಡಿಂಗ್ ನಾನು ಕೂಡ ಕಟ್ ಮಾಡಿ ಒಬ್ಬಟ್ಟೆಲ್ಲ ಮಾಡ್ಬೇಕಲ್ಲ. ನಾವು ಈ ತರ ಎಲ್ಲ ಮಾಡಕ್ಕಾಗಲ್ಲ. ಫ್ರೆಶ್ ಆಗಿ ತೆಂಗಿನಕಾಯಿ ಒಡ್ತಿ ತುರ್ದಿ ನೀಟಾಗಿ ಕೆಲವೊಂದು ಐಟಮ್ಸ್ ಎಲ್ಲ ಹಂಗ್ ಮಾಡಿದ್ರೆ ಟೈಮ್ ಕನ್ಸ್ಯೂಮ್ ಮಾಡ್ಬೇಕು, ಕ್ವಿಕ್ ಆಗಿ ಆಗ್ಬೇಕು ಅಂತಂದ್ರೆ ನಮ್ಗೆ ಅವೈಲೇಬಲ್ ಇರೋದ್ರಿಂದ ಸ್ವಲ್ಪ ಅವರು ಬದುಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಇವಾಗ ಆಲ್ರೆಡಿ ಒಂದ್ ರೆಸಿಪಿ ಮಾಡಿದ್ವಿ. ಇನ್ನೊಂದು ರೆಸಿಪಿ ಮಾಡಕ್ ಇನ್ನು ತೆಂಗಿನಕಾಯಿ ತುರ್ಕೊಂಡು ಕುತ್ಕೊಳಕ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸೊ ನಾವು ಆರ್ಡರ್ ಮಾಡಿದ್ದನ್ನ ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಒಣ ಕೊಬ್ಬರಿ ಅಂತ ಹೇಳ್ತಾರೆ ಇದಕ್ಕೆ. ಅದು ಆಮೇಲೆ ಕಂಡೆನ್ಸ್ಡ್ ಮಿಲ್ಕು, ತುಪ್ಪ, ಏಲಕ್ಕಿ, ಶುಗರು, ಡೆಕೋರೇಷನ್ಗೆ ಪಿಸ್ತಾ, ಗೋಡಂಬಿ, ಕ್ಯಾಶ್ಯೂ. ಆಮೇಲೆ ಮೇನ್ ಇಂಗ್ರೀಡಿಯಂಟ್ ಈಸ್ ಮಾವಿನ ಹಣ್ಣು. ಅವಾಗಲೇ ಕಾಯಿ ತಿಂದ್ವಿ, ಇವಾಗ ಹಣ್ಣು ತಿನ್ನೋಣ. ಎಸ್, ಬನ್ನಿ ಇವಾಗ ಚಾಪ್ ಮಾಡಿಕೊಂಡು ಅದ್ರದ್ದು ಪಲ್ಪನ್ನ ಮಾಡ್ಕೋಬೇಕಾಗತ್ತೆ.
ಸೊ ಪಲ್ಪ್ ಮಾಡ್ಕೊಳ್ಳಲ್ವಾ ಈಗ ನಾವು ಏನಂತದ್ದು ಎಲ್ಲ ಈಸಿಯಾಗಿ ಮಾಡ್ಕೊಳ್ಳೋದು ಏನಂದ್ರೆ ಎಲ್ಲ ಪೀಸ್ ಮಾಡ್ಕೊಳ್ಳೋದು ಮಿಕ್ಸಿಗೆ ಹಾಕೋದು ಮತ್ತೆ ಗಿರ್ರ್ ಅನ್ಸೋದು ಅಷ್ಟೇ. ಗೀರ್ ಅನಿಸ್ತೀರಾ? ತಿನ್ಬೇಕು ಅನಿಸ್ತಿದೆ. ಫಸ್ಟ್ ನಾವು ಚೆನ್ನಾಗಿದೆ ಸ್ವೀಟ್ ಆಗಿದೆಯಲ್ಲ ಅಂತ ನೋಡ್ಬೇಕು. ಟೇಸ್ಟ್ ಮಾಡ್ತಾರೆ ಇವು. ಅಡುಗೆ ಮಾಡಿ ಅಂದ್ರೆ ತಿನ್ಕೊಂಡು ಕೂತಿದೀವಿ ನಾವು. ಸಕ್ಕತ್ತಾಗಿದೆ. ಇದ್ರಲ್ಲಿ ಲಡ್ಡು ಮಾಡೋರು ಹೆಂಗಿರುತ್ತೆ ಹೇಳಿ, ಇನ್ನೂ ಸ್ವೀಟು. ವೆರಿ ನೈಸ್. ಕೈ ತೊಳ್ಕೊಂಬಂದ್ಬಿಡ್ತೀವಿ. ಮಾವಿನ ಹಣ್ಣು ನೋಡ್ತಾ ಇದ್ರೆ ರೆಸಿಪಿ ಮಾಡೋದಕ್ಕೆ ತಿನ್ಕೊಂಡು ಹೋಗ್ಬಿಡೋಣ ಅನ್ಸುತ್ತೆ. ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಇದನ್ನ ಪಲ್ಪ್ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಈಗ ಕ್ಯಾಮ್ರಾ ಮುಂದೆ ಇದ್ದೀವಿ ಅಂತ ಇಲ್ಲ ಅಂತಂದ್ರೆ ಹಿಂಗೆ ಕಟ್ ಮಾಡ್ಕೊಂಡು ಇನ್ನೂ ಇಷ್ಟೊಂದಿರುತ್ತಲ್ವಾ ಎಲ್ಲ ಏನಂತಾರೆ ರಿಯಾಲಿಟಿ ಅದು. ಆಫ್ ಕ್ಯಾಮ್ರಾ ಹಿಂಗಿರುತ್ತೆ, ಆನ್ ಕ್ಯಾಮ್ರಾ. ಯೂಶಲಿ ಲೈಕ್ ನಿಮ್ಗೆ ಇಮಿಡಿಯೇಟ್ ಆಗಿ ಏನಾದ್ರು ಒಂದು ಫುಡ್ ಮಾಡ್ಕೊಂಡು ತಿನ್ಬೇಕು, ಅಡುಗೆ ಮಾಡ್ಕೊಂಡು ತಿನ್ಬೇಕಾದ್ರೆ ಆಲ್ ಟೈಮ್ ಏನ್ ಅಡುಗೆ ಮಾಡ್ಕೊಂಡು ತಿಂತೀರಾ? ಮೈ ಆಲ್ ಟೈಮ್ ಫೇವ್ರೆಟ್ ಇಸ್ ಚಿತ್ರಾನ್ನ. ಹೌದಾ? ನನ್ನ ಫೇವ್ರೆಟ್ ಚಿತ್ರಾನ್ನ. ಎಷ್ಟು ವೆರೈಟೀಸ್ ಆಫ್ ಚಿತ್ರಾನ್ನ ಟ್ರೈ ಮಾಡಿದ್ದೀರಾ? ಟೊಮೆಟೊ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ, ಕೊತ್ತಂಬರಿ ಚಿತ್ರಾನ್ನ, ಕಾಯಿ ಹಾಲಿನ ಚಿತ್ರಾನ್ನ. ನಾನು ಕಾಯಿ ಹಾಲಿನ ಚಿತ್ರಾನ್ನ ಮಾಡಿದ್ದೆ. ಆ ರೆಸಿಪಿ ನೋಡಬೇಕು ಅಂತಂದ್ರೆ ನನ್ನ ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೋದು. ಓಕೆ. ಟೊಮೆಟೊ ಚಿತ್ರಾನ್ನ, ಹುಣಸೆ ಹಣ್ಣಿನ ಅದು ಚೆನ್ನಾಗಿರುತ್ತೆ. ಪುದೀನ ಟ್ರೈ ಮಾಡಿದ್ದೀರಾ? ಪುದೀನ ಚಿತ್ರಾನ್ನ ವೆರಿ ಕಂಫರ್ಟ್ ಫುಡ್ ನಿಜವಾಗ್ಲೂ. ಚಿತ್ರಾನ್ನ, ದಾಲ್ ರೈಸು, ರಸಮ್ ರೈಸು, ಆಮೇಲೆ ಮೊಸರನ್ನ. ದಟ್ ಈಸ್ ಮೈ ಫೇವ್ರೆಟ್. ಮೊಸರನ್ನ ಒಂಚೂರು ಒಗ್ಗರಣೆ ಹಾಕೊಂಡು ತಿಂತಾ ಇದ್ರೆ ಅಂತಿರುತ್ತೆ, ಸಕ್ಕದಾಗಿರುತ್ತೆ. ಹೆಂಗಿತ್ತು ರೀಸೆಂಟ್ ಆಗಿ ಟ್ರಿಪ್ ಹೋಗಿದ್ರಲ್ಲ? ಓ ಸಕ್ಕದಾಗಿತ್ತು, ಬಹಳ ಚೆನ್ನಾಗಿತ್ತು. ಅಂಡ್ ಟ್ರಾವೆಲ್ ಮಾಡ್ಲೇಬೇಕಾಗಿರುವಂತಹ ಜಾಗ ಅಂತ ಅಂದ್ರೆ ಫುಕೆಟ್ ಹೇಳಲೇಬೇಕು. ಹೌದಾ? ಓ ಅಂಡ್ ಹೇಳ್ಬೇಕು ಅಂತಂದ್ರೆ ಕೆಲವರೆಲ್ಲ ಅನ್ಕೋತಾರೆ ಏನು ಅಲ್ಲಿ ಬರೀ ಆ ಥರನೇ ಇರುತ್ತೆ ಅಂತ. ನೋ, ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಟೀನೇಜ್ ಹುಡುಗರಿಗೂ ಇಷ್ಟ ಆಗುತ್ತೆ. ಬಿಕಾಸ್ ಎಲ್ಲಾ ತರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಲ್ಲಿ. ಸೊ ಆ ವ್ಲಾಗು ಬರ್ತಾ ಇದೆ. ಆದಷ್ಟು ಬೇಗ ಬರುತ್ತೆ. ಆದಷ್ಟು ಬೇಗ ಇದಕ್ಕೆ ಅಲ್ಲ ಬಂದ್ಬಿಡುತ್ತೆ ಇದಕ್ಕಿಂತ ಮುಂಚೆನೆ. ಹೌದಾ? ಫಸ್ಟ್ ಅದೇ ಹಾಕ್ತೀರಾ? ಅದೇ ಪೋಸ್ಟ್ ಮಾಡಿ? ಇದಕ್ಕೆ ಆಲ್ರೆಡಿ ಎಡಿಟಿಂಗ್ ಆಗ್ತಾ ಇದೆ ಪ್ರೋಸೆಸ್. ಆ ವ್ಲಾಗ್ ನೋಡ್ಬೇಕು ಅಂತಾನೆ ನನ್ನ ಚಾನಲ್ ಅಲ್ಲಿ ನೋಡ್ಬೋದು. ಎಲ್ಲ ವ್ಲಾಗು ನೋಡಿ. ನೀವೆಲ್ಲ ಹೋಗ್ತಾ ಇದ್ದೀರಾ? ಏನು ಸಿಬ್ಲಿಂಗ್ಸ್ ಎಲ್ಲ ಟ್ರಿಪ್ ಹೊಡಿಬೇಕು ಅಂತೆಲ್ಲ ಪ್ಲಾನ್. ನಾನು ನಮ್ಮ ಅಣ್ಣನ್ಗೆ ಹೇಳ್ತಾ ಇದ್ದೆ, ವಿ ಹ್ಯಾವ್ ಟು ಡೂ ಒನ್ ಸಿಬ್ಲಿಂಗ್ ಟ್ರಿಪ್ ಅಂತ ಹೇಳ್ಬಿಟ್ಟು. ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಯಾಕೋತಾ ಈಗ ನಾವು ಬಾಲಿಗೆ ಹೋಗಿದ್ವಿ. ಇಟ್ ವಾಸ್ ಓನ್ಲಿ ಫ್ಯಾಮಿಲಿ ಟ್ರಿಪ್. ಒಂದು ಗಿಲ್ಲಿ ಐಲ್ಯಾಂಡ್ ಹೋಗಿದ್ವಿ. ದಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್. ಯಾವ ಊರು ಆಕ್ಚುಲಿ ಬೇಸಿಕ್? ನಾನು ಹುಟ್ಟಿದ ಆಕ್ಚುಲಿ ಚಿಕ್ಕಬಳ್ಳಾಪುರ. ಇಲ್ಲ ಬೆಂಗಳೂರು ಸೈಡ್. ಬೆಂಗಳೂರು. ಬಟ್ ಏನು ಅಂತಂದ್ರೆ ಬೇಸಿಕಲಿ ನನ್ನ ತಂದೆ ಎಲ್ಲ ಬಂದು ಆಂಧ್ರ, ಮದನಪಲ್ಲಿ. ಹಂಗಾರೆ ತೆಲುಗು ಬರುತ್ತಾ? ತೆಲುಗು, ಯಾ, ಮದರ್ ಟಂಗ್ ಆಕ್ಚುಲಿ ತೆಲುಗು. ಬಟ್ ಇವಾಗ ಮಜಾ ಏನಪ್ಪಾ ಅಂತಂದ್ರೆ ತೆಲುಗು ಅರ್ಧ ಒಂದೊಂಥರ ತುಕಡ ತೆಲುಗು ಅರ್ಧ ಮಾತಾಡ್ತೀರಾ ಹಂಗೆ. ಬಟ್ ಓಕೆ, ಅಭ್ಯಾಸ ಹೋಗ್ಬಿಟ್ಟಿರುತ್ತಲ್ವಾ. ಬಟ್ ಪರವಾಗಿಲ್ಲ. ಸೊ ಇದೆಲ್ಲ ಕ್ಲೀನ್ ಆಗಿ ಇದು ಮಾಡ್ಕೊಂಡಿದೀವಿ. ಇವಾಗ ಪ್ಯೂರ್ ಮಾಡಿ ನಾನು ಇದನ್ನ ಕ್ಲೀನ್ ಮಾಡಿ ಗಿರ್ರಂತ ತಿರ್ಸ್ಕೊಂಡ್ ಮತ್ತೆ ಸೊ ಈಗ ಇದು ಮ್ಯಾಂಗೋ ಪ್ಯೂರಿ ಆಗಿದೆ. ಸೊ ನೋಡಿ ಕ್ಲೀನಾಗಿ ಪಲ್ಪ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಲ್ವಾ? ಇದನ್ನ ಡೀಪ್ ಫ್ರೀಸರ್ ಇಟ್ಬಿಟ್ರೆ ಐಸ್ ಕ್ರೀಮ್ ಆಗೋಗುತ್ತೆ. ಹೌದು. ಸೊ ಇದನ್ನ ಬೌಲ್ಗೆ ನೋಡಿ. ಇದ್ರಲ್ಲೇ ಇವಾಗ ಇಷ್ಟರಲ್ಲೇ ಏನೇನೆಲ್ಲ ಮಾಡ್ಬೋದು ಗೊತ್ತಾ? ಎಷ್ಟು ರೆಸಿಪೀಸ್ ಕನ್ವರ್ಟ್ ಆಗುತ್ತೆ ಇದರಲ್ಲಿ. ಒಂದ್ ನಿಮಿಷ ಇರಿ. ಯಾಕೆ ನಾನು ಅಡುಗೆ ಮಾಡ್ಬೇಕಾದ್ರೆ ಪ್ರತಿ ಸರಿನೂ ಅಗ್ನಿ ದೇವನಿಗೆ ನಮಸ್ಕಾರ ಮಾಡಿ ಒಲೆ ಹಚ್ಚೋದು. ಹೌದಾ? ಎಲ್ಲಾ ಟೈಮಲ್ಲೂ ಆಯ್ತಾ? ಏನ್ ಹೇಳ್ತೀರಾ? ಓಂ ಅಗ್ನಿ ದೇವಾಯ ನಮಃ. ನಾನ್ ಮಾಡೋ ಅಡಿಗೆ ಚೆನ್ನಾಗಾಗ್ಲಿ. ಓಂ ಅಗ್ನಿ ದೇವಾಯ ನಮಃ. ನಾನ್ ಮಾಡೋ ಅಡಿಗೆ ನಾವಿಬ್ರು ಮಾಡೋ ಅಡಿಗೆ ಚೆನ್ನಾಗಾಗ್ಲಿ. ತಿಂದ್ಮೇಲೆ ಯಾರಿಗೂ ಏನು ಆಗಲೇ ಇರ್ಲಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರೋ ತರ ಇರ್ಲಿ ಅಷ್ಟೇ. ಇವಾಗ ತುಪ್ಪ ಹಾಕ್ತಿದ್ದಾರೆ. ತುಪ್ಪ ಸಾಕಾ? ಹಾಕಿ ಚೆನ್ನಾಗಿತ್ತು. ಸಾಕು. ಸೊ ತುಪ್ಪ ಇಲ್ಲ ಅಂತಂದ್ರೆ ಮಜಾ ಇರಲ್ಲ. ನಾವು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೋತಾ ಇದೀವಿ.
ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಎಷ್ಟು ಜನಕ್ಕೆ ಮಾಡ್ತೀರೋ ಅದನ್ನ ನೋಡ್ಕೊಂಡು ನೀವು ಬೇಕಾದ್ರೆ ಹಾಕೊಳ್ಳಿ. ನಾವೆಲ್ಲ ಇವಾಗೆಲ್ಲ ಕಣ್ಣು ಅಳ್ತಿಲ್ಲ ಅಷ್ಟೇ ನೋಡೋದು, ಸುಮ್ಮನೆ ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ನೀವು ಮಾಡೋ ಅಡುಗೆ ಹಾಂ, ಯಾವ ರೆಸಿಪಿ ಇಷ್ಟ? ನನ್ನ ಫ್ಯಾಮಿಲಿ ನಾನು ಮಾಡೋ ಎಲ್ಲ ರೈಸ್ ಬಾತ್ ಅಂದರೆ ಇಷ್ಟ. ಆಮೇಲೆ ರೈಸ್ ಬಾತು, ಪಾಲಾಕು ಪಪ್ಪು, ದಾಲ್, ಪಾಲಕ್ ಉಪ್ಸಾರು. ನೀವು ಮಾಡೋದು ಏನು ಇಷ್ಟ ನಿಮ್ಮ ಮನೆಯಲ್ಲಿ? ನಮ್ಮನೆ ನಾನು ಮಾಡೋದನ್ನೇ ಇಷ್ಟ. ಮಾಡೋದೇ ಇಷ್ಟ. ಸ್ಪೆಸಿಫಿಕ್ ಆಗಿ ಈ ಸ್ಪೆಸಿಫಿಕ್ ಆಗಿ ನಮ್ಮ ಮಮ್ಮಿಗೆ ಎಸ್ಪೆಷಲಿ ಬಿರಿಯಾನಿ ಮಾಡೋದು ಇಷ್ಟ. ಓ, ಬಿರಿಯಾನಿ. ನಮ್ಮ ಮನೇಲಿ ನಾನು ನಾನ್ ವೆಜ್ ಏನೇ ಮಾಡಿಕೊಟ್ರೆ ಇಷ್ಟ, ಅದು ವೆರಿ ಕ್ಲಿಯರ್. ಸೊ ಇದಾಗಿದೆ, ಆಫ್ ಮಾಡ್ಬೇಡ. ಕಂಡೆನ್ಸ್ ಮಿಲ್ಕ್ ಹಾಕ್ಲಾ ಅಥವಾ ಏನ? ಹಾಕಿ. ಸೊ ಇವಾಗ ಏನಂತಂದ್ರೆ ಮಾವಿನ ಹಣ್ಣಲ್ಲೂ ಸ್ವೀಟ್ನೆಸ್ ಇರುತ್ತೆ, ಕಂಡೆನ್ಸ್ ಮಿಲ್ಕು ಸ್ವೀಟ್ನೆಸ್ ಇರುತ್ತೆ. ಸೊ ನೀವು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಏನಂದ್ರೆ ಮಕ್ಕ ಕೊಡ್ದಂಗೆ ಆಗುತ್ತೆ, ಶುಗರ್ ಅಷ್ಟು ಆಗ್ಬಿಡುತ್ತೆ, ಓವರ್ ಸ್ವೀಟ್ ಆಗ್ಬಿಡುತ್ತೆ. ಸೊ ನೋಡ್ಕೊಂಡು ಸ್ಪೂನಲ್ಲೇ ಹಾಕ್ತೀನಿ. ಎಲ್ಲ ಆಫೇ ಮಾಡ್ಬೇಡ, ಬೆಸ್ಟ್ ಅದು. ಸಾಕು ಪ್ಯೂರೇ ಹಾಕ್ಲಾ? ಫಾಸ್ಟ್ ನೋಡಕ್ಕೆ ಹೌದು. ಸ್ವೀಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ಬೇಕು ಅಂದ್ರೆ ಪಿಂಚ್ ಆಫ್ ಸಾಲ್ಟ್ ಹಾಕಬೇಕು. ಓಕೆ. ಈ ಪಾಯಸಕ್ಕೆ ಇದಕ್ಕೆಲ್ಲ ಪಿಂಚ್ ಆಫ್ ಸಾಲ್ಟ್ ಹಾಕಿದಾಗ ನಿಮ್ಗೇನಾಗುತ್ತೆ, ಸ್ವೀಟ್ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಸಾಲ್ಟ್ ಹಾಕಿದ್ರೆ ಸ್ವೀಟ್ ಎನ್ಹಾನ್ಸ್ ಆಗುತ್ತೆ ಅಂತ ಕೇಳ್ತಿರೋದು ಇವತ್ತೇ ಫಸ್ಟ್. ನಿಮ್ ಗುರುಗಳು ಹೇಳ್ಕೊಟ್ಟಿಲ್ವಾ? ನನಗೆ ಬರಕ್ಕೆ ಹೇಳಿ. ನನ್ನ ಹತ್ರ ಬರಕ್ಕೆ ಏಲಕ್ಕಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ವೀಟ್ಸ್, ಮ್ಯಾಂಡೇಟ್ರಿ ಅದು, ಎಸ್ಪೆಷಲಿ ನಮ್ಮ ಇಂಡಿಯನ್ ಸ್ವೀಟ್ಸ್ಗೆ. ಅದು ಫ್ಲೇವರ್ ಎನ್ಹಾನ್ಸ್ ಮಾಡುತ್ತೆ. ಒಂದು 2 ನಿಮಿಷ ಅಥವಾ 5 ನಿಮಿಷ ಹಾಗೆ ಬಿಟ್ರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ನೀವು ಆಮೇಲೆ ಕ್ಲೀನಾಗಿ ಉಂಡೆ ಬಿಸಿ ಬೇಕು ಅಂದ್ರೆ ಇವಾಗೆ ಒಂಚೂರು ಬಿಸಿ ತುಪ್ಪನ ಇದು ಮಾಡ್ಕೊಂಡು ಬ್ರೆಡ್ ಮಾಡ್ಕೊಂಡು ಮಾಡ್ಕೋಬಹುದು. ಒಂದ್ಸರಿ ಹಂಗ ನಾವು ಮಾಡೋಣ. ಸೊ ನೋಡಿ, ಸೊ ಈಗ ನಾವು ಲಡ್ಡು ಮಾಡ್ಕೋಬೇಕು ಅಂತಂದ್ರೆ ಈ ಹದ್ದಕ್ಕಿರಬೇಕು. ಈ ಹದ್ದಕ್ಕಿದ್ದಾಗ ಉಂಡೆ ಮಾಡ್ಕೊಳಕ್ ಈಸಿ ಆಗುತ್ತೆ. ಸೊ ಈಗ ಹಿಂಗೆ ಮಾಡಿದ್ರೆ ಕ್ವಿಕ್ಕಾಗಿ ಯಾವಾಗಲೂ ಜಾಮೂನು ಅದು ಇದು ಪಾಯಸನೇ ಅನ್ಸುತ್ತೆ, ತಿಂದು ಬೇಜಾರಾಗ್ಬಿಟ್ಟಿರುತ್ತೆ. ವೈ ನಾಟ್ ಈ ಥರದೆಲ್ಲ ಟ್ರೈ ಮಾಡ್ತಾರೆ. ಯಾವುದು ಫೇವ್ರೇಟ್? ರಸ್ಮಲೈ ಅಂದ್ರೆ ನನ್ನ ಫೇವ್ರೇಟ್. ಸೇಮ್ ಪೇಜ್ ನನಗೂ ಅಷ್ಟೇ. ರಸ್ಮಲೈ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ, ಚೆನ್ನಾಗಿರುತ್ತೆ ತಣ್ಣಕ್ಕೆ. ನನಗೆ ಕುಕ್ ಮಾಡಿ ಅವ್ರು ತಿಂದಾದ್ಮೇಲೆ ವೆರಿ ನೈಸ್ ಅದೊಂದು ಆ ಒಂದು ವರ್ಡ್ ಕೇಳ್ಬೇಕು ನಾನು, ಅದಕ್ಕೆ ಇಷ್ಟ ನನಗೆ ಕುಕ್ ಮಾಡೋದು. ಆಮೇಲೆ ಕೆಲವ್ರು ಅವಾಗ ಹೇಳೋದಲ್ಲ, ಇದನ್ನೇ ಅವಾಗ ನೀವು ಇದನ್ನ ಯಾರಿಗಾದ್ರೂ ಹೊಡಿಬೇಕು ಅಂತವ್ರಿಗೆ ಮಾಡೋದನ್ನ ಅಪ್ರಿಶಿಯೇಟ್ ಮಾಡಬೇಕು. ಅದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ದಟ್ ಇಸ್ ಸೆಕೆಂಡ್ರಿ, ಆಯ್ತಾ? ಅಟ್ಲೀಸ್ಟ್ ಅವ್ರು ಮಾಡೋದನ್ನ ಅಪ್ರಿಶಿಯೇಟ್ ಮಾಡಿ. ಅಷ್ಟು ಕುಕಿಂಗ್ ಇಸ್ ನಾಟ್ ಈಸಿ. ಇವಾಗ ನೋಡಿ, ಇವಾಗ ಇಷ್ಟು ಸಿಂಪಲ್ ಅನ್ಬೋದು, ಏನೂ ಇಲ್ಲ ಅಂತದ್ದು, ಏನೂ ಇಲ್ಲ ಕುಕ್ ಮಾಡೋದು. ಬಟ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ನಾವೆಲ್ಲ. ಹೌದು. ಆಮೇಲೆ ಬಿಸಿ ಒಲೆ ಮುಂದೆನೇ ಇರ್ತೀವಿ, ಅಷ್ಟೊಂದೆಲ್ಲ ಇರುತ್ತೆ. ಸೊ ಮಾಡಿದಾಗ ಒಂದು ಅಪ್ರಿಶಿಯೇಟ್ ಮಾಡಬೇಕು. ಇಲ್ಲ ಅಂತಂದ್ರೆ ಅದು ವೇಸ್ಟ್. ನಿಜವಾಗ್ಲೂ ನೀವು ತಿನ್ಲೇಬೇಡಿ. ನೆಕ್ಸ್ಟ್ ಟೈಮ್ ನಮಗೂ ಮಾಡಕ್ ಬಂದ್ರೆ ಇವ್ರಿಗೆ ಮಾಡ್ಕೊಡ್ಬೇಕಾ, ಇವ್ರು ಏನು ಹೇಳಲ್ಲ ನಮ್ಗೆ. ಹೌದು, ಎಕ್ಸಾಕ್ಟ್ಲಿ ಅದನ್ಸುತ್ತೆ ಅಲ್ಲ. ನಾವು ಏನಂತಂದ್ರೆ ಲಡ್ಡು ಒಂದೇ ತರ ಇಲ್ಲ, ನಮ್ದು ಲಡ್ಡು ಚಿಕ್ಕದು, ದೊಡ್ಡದು, ಲಾರ್ಜ್, ಶೇಪ್ ಮಾಡಿದೀವಿ, ಮೀಡಿಯಮ್ಮು, ಎಕ್ಸ್ಟ್ರಾ ಲಾರ್ಜು, ಆ ಥರ ಎಲ್ಲ ಇದೆ. ನಿಮ್ಗೆ ಹೆಂಗ್ ಬೇಕೋ ನೀವು ಹಂಗೆ ಮಾಡ್ಕೊಳ್ಳಿ, ಆಯ್ತಾ? ಸೊ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ನಮಗ್ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಮ್ಯಾಂಗೋ ಸೀಸನ್ ಮುಗಿಯಕ್ ಮುಂಚೆ ಟ್ರೈ ಮಾಡಿ ಮನೆಯಲ್ಲೇ ಮಾಡ್ಕೊಂತೀನಿ. ಸಕ್ಕತ್ತಾಗಿದೆ ಅಲ್ಲ, ಚೆನ್ನಾಗಿದೆ. ಅದ್ರ ಮೇಲೆ ಒಂಚೂರು ಪಿಸ್ತಾನ ಹೆಂಗೆ ಉದುರಿಸ್ಬಿಟ್ರೆ ಇನ್ನದೇ ಟೇಸ್ಟ್ ಮಾಡುವಂತ ಸಮಯ. ಟೇಸ್ಟ್ ಮಾಡೋ ಆಗಿದೆ. ಫೈನಲ್ ಟೇಸ್ಟ್ ಪಿಸ್ತಾಶಿಯೋಸ್, ಕ್ಯಾಶ್ಯೂ. ಸೊ ನಾವು ಮಾಡಿರೋ ಲಡ್ಡು ಹೆಂಗಿದೆ ಅಂತ ನಾವೇ ತಿಂದು ಹೇಳ್ತೀವಿ. ಸೊ ಎಸ್, cheers. ಗುಳಂ ಸ್ವಾಹ ಒಂದೇ ಸರಿ ತಿಳ್ಕೊಬಿಡೋದು ಅಲ್ವಾ? ಸ್ವರ್ಗ. ಸಕ್ಕತ್ತಾಗಿದೆ. ಅಷ್ಟು ಗಟ್ಟಿ ಇಲ್ಲ, ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವು ಮಾಡ್ಕೊಂತೀನಿ, ಮಕ್ಳಿಗೂ ನೀವು ಮಾಡ್ಕೊಡಿ. ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ತಿನ್ನೋಕ್ಕೂ ತುಂಬಾ ಚೆನ್ನಾಗಿದೆ. ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ. ನಾವು ಮ್ಯಾಂಗೋದೇ ಒಂದಷ್ಟು ಅಂತ ನೋಡಿ, ಫಸ್ಟ್ ಜ್ಯೂಸ್ ಮಾಡಿದ್ವಿ, ಇನ್ನೊಂದು ಸ್ವೀಟ್ ಮಾಡಿದೀವಿ, ನೆಕ್ಸ್ಟ್ ಇನ್ನೊಂದು ಮಾಡ್ತೀವಿ. ಅದು ಇಂಡಿಯನ್ ರೆಸಿಪಿನೇ ಅಲ್ಲ, ಅಲ್ಲ ನಮ್ದು ಅಲ್ವೇ ಅಲ್ಲ. ಫಸ್ಟ್ ನಾವು ಮಾಡಿದ್ ಯಾವ ರೆಸಿಪಿ? ಅದು
ಮೀನ್ ನಾರ್ಮಲ್ ನ್ಯಾಚುರಲ್ ಮುಜಿಟೋ ಇದು ಬಂದು ಇಂಡಿಯನ್ ಥರನೇ. ಸ್ವೀಟ್ಸ್ಗೆ. ಅವಾಗಿಂದು ಇವಾಗಿಂದು ಇಂಡಿಯನ್ದು ಇವಾಗ ಕಂಪ್ಲೀಟ್ಲಿ ಬೇರೆದು. ನೀವು ಹೋಗಿದ್ರಲ್ಲ ರೀಸೆಂಟ್ ಆಗಿ ಆ ಜಾಗ ತಾಯ್ನಾಡ್ದು ತಾಯ್ನಾಡ್ ರೆಸಿಪಿ. ತಾಯ್ನಾಡ್ ರೆಸಿಪಿ ಯಾವುದು ಅಂತ ಗೊತ್ತಾಗಿರುತ್ತಾ? ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ತುಂಬಾ ಜನ ಟ್ರೈ ಮಾಡಿರ್ತಾರ? ಟ್ರೈ ಮಾಡಿರ್ತಾರೆ. ಸೊ ನಾನು ಹೋಗಿ ಬಂದಲ್ವಾ, ನನ್ಗೆ ಇಷ್ಟ ಆಯ್ತು, ವೈ ನಾಟ್ ಮಾಡೇ ಬಿಡುವ ಅಂತ ಹೇಳ್ಬಿಟ್ಟು. ನಾನು ಟ್ರೈ ಮಾಡಿಲ್ಲ, ರೈಸ್ ಟ್ರೈ ಮಾಡಿದೀನಿ ಹೇಳ್ದಂಗೆ, ಬಟ್ ಅದ್ರ ಜೊತೆ ಮ್ಯಾಂಗೋ ಜೊತೆ ಟ್ರೈ ಮಾಡಿಲ್ಲ. ಆ ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ನೋಡೋಣ. ಎಸ್, ಲೆಟ್ಸ್ ಡೂ ದಿಸ್. ಕಾಪೋಂಕಾ ಪೋಂಕಾ ಸಾವಾಡಿಕಾ. ಸಾವಾಡಿಕಾ. ಸೊ ಈಗ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಮಾಡ್ತಾ ಇದೀವಿ. ರೆಸಿಪಿ ಗೊತ್ತಾಗಿರುತ್ತೆ ಇವಾಗ ಯಾವ ರೆಸಿಪಿ ಅಂತ.